ನಮಸ್ಕಾರ. ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ. ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ. ಅಯ್ಯೋ, ಒಂದು ಕ್ಷಣ ಯೋಚಿಸ್ನೋಡಿ. ನಿಮ್ಮಿಬ್ರು ಆತ್ಮೀಯ ಸ್ನೇಹಿತರಿದ್ದಾರೆ. ಒಬ್ರು ನಿಮ್ಮ ಬಲಗೈ, ಇನ್ನೊಬ್ರು ನಿಮ್ಮ ಎಡಗೈ ಇದ್ದಂತೆ. ಈಗ ನಾನು ನಿಮ್ಮನ್ನೊಂದು ಸವಾಲ್ ಹಾಕ್ತೀನಿ. ಇವರೆಲ್ಲಿ ಯಾರು ಹೆಚ್ಚು ಒಳ್ಳೆಯವರು ಅಂತ ಕೇಳಿದ್ರೆ ನಿಮ್ಮ ತಲೆ ಜುಮ್ಮನುತ್ತಾ? ಅಯ್ಯೋ, ಇವರಲ್ಲಿ ಒಬ್ರನ್ನು ಹೇಗೆ ಆರಿಸೋದು ಅಂತ ಗೊಂದಲಕ್ಕೀಡಾಗ್ತೀರಾ? ಇಬ್ರೂ ಬೇಕು ಅಂತೀರಾ, ಸರಿತಾನೆ? ಇದೇ ಗೊಂದಲ, ಇದೇ ಆಸೆ, ಇದೆಲ್ಲ ಯಾವ ರಾಶಿಯವರಿಗೆ ಅಂತ ಗೊತ್ತಾ? ಇವತ್ತು ನಾವು ಮಾತಾಡೋದು ಸೌಂದರ್ಯ, ಪ್ರೀತಿ, ಸಮತೋಲನ, ಈ ಎಲ್ಲದರ ರಾಜರು. ಹೌದು, ನಾವು ಮಾತಾಡೋದು ತುಲಾ ರಾಶಿಯ ಬಗ್ಗೆ, ಲೀಬ್ರಾ ರಾಶಿಯವರು ಅಲ್ವಾ? ನಿಮ್ಮ ಜೀವನದ ಪ್ರತಿಯೊಂದು ವಿಷಯದಲ್ಲೂ ಸಮತೋಲನವನ್ನು ಹುಡುಕುವ ಅದ್ಭುತ ವ್ಯಕ್ತಿತ್ವ ನಿಮ್ಮದು. ಈ ವಿಡಿಯೋ ಸಂಪೂರ್ಣ ಮಸ್ತಾಗಿರಲಿದೆ, ಖುಷಿ ಕೊಡಲಿದೆ. ಯಾಕಂದ್ರೆ ಕೊನೆಯಲ್ಲಿ ನಾನು ನಿಮ್ಮ ಕೆಲವು ಸೀಕ್ರೆಟ್ಗಳನ್ನು, ನಿಮ್ಮ ಕೆಲವು ಗುಪ್ತ ರಹಸ್ಯಗಳನ್ನು, ಅಂದ್ರೆ ನಿಮ್ಮ ಪೋಲನ್ನು ತೆರೆದಿಡುತ್ತೇನೆ. ನೀವು ಯಾರೆಂದು ನಿಮಗೆ ನಾನೇ ತೋರಿಸ್ತೀನಿ. ಅದಕ್ಕೂ ಮೊದಲು ಒಂದು ಸಣ್ಣ ವಿಷಯ. ಸ್ನೇಹಿತರೆ, ಈ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆಯೇ ನಿಮ್ಮ ಆತ್ಮೀಯರಿಗೂ, ವಿಶೇಷವಾಗಿ ತುಲಾರಾಶಿ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ. ಯಾಕಂದ್ರೆ ಅವರಿಗೂ ಈ ಸತ್ಯಗಳು ಗೊತ್ತಾಗ್ಬೇಕು ಅಲ್ವಾ? ತುಲಾರಾಶಿಯವರೇ, ನೀವು ನಿಮ್ಮ ಜೀವನದಲ್ಲಿ ಪ್ರತಿಯೊಂದರಲ್ಲೂ ಸಮತೋಲನವನ್ನು ಹುಡುಕುವವರು. ಹಾಗಾಗಿ ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಸಂಬಂಧಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಆದ್ರೆ ಇದು ನಿಮಗೊಂದು ದೊಡ್ಡ ಸವಾಲಾಗಿ ಪರಿಣಮಿಸಬಹುದು. ಯಾಕೆ, ಹೇಗೆ ಅಂತ ಮುಂದೆ ಹೇಳ್ತೀನಿ, ಕಾದು ನೋಡಿ. ಮೊದಲಿಗೆ ನಿಮ್ಮ ಒಂದು ಅದ್ಭುತ ಶಕ್ತಿಯ ಬಗ್ಗೆ ಮಾತಾಡೋಣ. ನೀವು ಜನರನ್ನು ಅಳೆಯುವಲ್ಲಿ ನಿಸ್ಸೀಮರು. ಯಾರಿಗೂ ಗೊತ್ತಿಲ್ಲದ ಹಾಗೆ ಅವರ ಮನಸ್ಸಿನಲ್ಲಿ ಏನಿದೆ, ಅವರ ಆಲೋಚನೆಗಳೇನು, ಅವರ ಮನಸ್ಸಿನ ಶಕ್ತಿ ಹೇಗಿದೆ ಅಂತ ಒಂದೇ ನೋಟಕ್ಕೆ ಅರ್ಥ ಮಾಡಿಕೊಳ್ತೀರಾ. ನಿಮ್ಮ ಮುಂದಿರುವ ವ್ಯಕ್ತಿಯ ಎನರ್ಜಿ ಹೇಗಿದೆ ಅಂತ ನಿಮಗೆ 2 ಸೆಕೆಂಡಿನಲ್ಲಿ ಗೊತ್ತಾಗ್ಬಿಡುತ್ತೆ. ಆಶ್ಚರ್ಯ ಅನಿಸೋದಿಲ್ವಾ? ಇದು ನಿಮ್ಮ ಒಳಗಿನ ಸ್ಪರ್ಶ ಶಕ್ತಿ. ಸ್ವಪೋಷಣೆ ವಿಷಯಕ್ಕೆ ಬಂದ್ರೆ, ನೀವು ಯಾವಾಗಲೂ ಒಳ್ಳೆಯ ಬಟ್ಟೆ, ಒಳ್ಳೆಯ ಸುಗಂಧದ್ರವ್ಯ, ಸುಂದರ ವಸ್ತುಗಳನ್ನು ಕೊಂಡುಕೊಳ್ಳುವುದು, ಒಳ್ಳೆಯ ಜನರನ್ನು ಭೇಟಿ ಮಾಡುವುದು, ಇದೆಲ್ಲವನ್ನು ನಿಮ್ಮ ಸ್ವಪೋಷಣೆ ಅಂತ ಅನ್ಕೊಳ್ತೀರಾ. ಅಂದ್ರೆ ನಿಮ್ಮ ಮೇಲೆ ಹಣ ಖರ್ಚು ಮಾಡೋದು. ಇದು ಒಂದು ರೀತಿ ನಿಜ ಆದ್ರೂ ಇದು ಸಂಪೂರ್ಣ ಸ್ವಪೋಷಣೆ ಅಲ್ಲ. ನೆನಪಿಡಿ, ನಿಮ್ಮ ಆತ್ಮಸೌಖ್ಯಕ್ಕೆ, ನಿಮ್ಮ ಅಂತರಾತ್ಮದ ಖುಷಿಗೆ ನೀವು ಸಮಯ ಕೊಡೋದು, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದು ಕೂಡ ಸ್ವಪೋಷಣೆ ಅಲ್ವಾ? ಇದರ ಬಗ್ಗೆ ನಿಮಗೆ ಇನ್ನಷ್ಟು ತಿಳಿಯಬೇಕಿದ್ದರೆ ನಮ್ಮ ಬೇರೆ ವಿಡಿಯೋಗಳಲ್ಲಿ ಇದರ ಬಗ್ಗೆ ವಿವರವಾಗಿ ಹೇಳಿದ್ದೇನೆ, ದಯವಿಟ್ಟು ನೋಡಿ. ನಿಮ್ಮ ಇನ್ನೊಂದು ಅತಿ ದೊಡ್ಡ ಗುಣ, ಕೆಲವೊಮ್ಮೆ ಸವಾಲು. ಅದೇನು ಗೊತ್ತಾ? ನೀವು ತೀರ್ಮಾನ ತೆಗೆದುಕೊಳ್ಳುವಾಗ ತುಂಬಾ ಸಮಯ ತಗೊಳ್ತೀರಾ. ಅಂದ್ರೆ ಇಂಡಿಸೈಸಿವ್ ಆಗಿರ್ತೀರಾ. ನಿಮ್ಮ ಸ್ನೇಹಿತರು, ಸಂಬಂಧಿಕರು ನಿಮ್ಮನ್ನು ಕರೆದು, ಅಯ್ಯೋ, ಒಂದು ವಿಷಯಕ್ಕೆ ತೀರ್ಮಾನ ಹೇಳಪ್ಪ ಅಮ್ಮ ಅಂತ ಕೇಳಿದ್ರೆ, 1 ನಿಮಿಷ ಕಾಯಿ, ನಾಳೆ ಹೇಳ್ತೀನಿ, ಇವತ್ತು ಹೇಳ್ತೀನಿ, ಸ್ವಲ್ಪ ಯೋಚಿಸೋಕೆ ಸಮಯ ಕೊಡು ಅಂತ ಹೇಳ್ತೀರಾ. ಯಾಕಂದ್ರೆ ನಿಮ್ಮ ಮನಸ್ಸಿನಲ್ಲಿರುವ ಆ ತೂಕ ಇದೆಯಲ್ಲ, ಅದು ಸದಾ ತೂಗುಗಟ್ಟಿದಂತೆಯೇ ಇರುತ್ತದೆ. ತಪ್ಪಾದ ನಿರ್ಧಾರ ತಗೋಬಾರ್ದು ಅನ್ನೋದು ನಿಮ್ಮ ದೊಡ್ಡ ಆತಂಕ. ಹಾಗಾಗಿ ಪ್ರತಿ ನಿರ್ಧಾರದಲ್ಲೂ ನಿಮಗೆ ಪರ್ಫೆಕ್ಷನ್ ಬೇಕು. ನಿಮ್ಮ ಈ ಗುಣವನ್ನು ನಿಮ್ಮ ಸ್ನೇಹಿತರು ಹೇಗೆ ನೋಡ್ತಾರೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಆದ್ರೆ ಇದರ ಜೊತೆಯಲ್ಲೇ ನೀವು ಯಾವುದೇ ವಿಷಯದಿಂದ ಬೇಕಾದ್ರೂ ಜಾಣ್ಮೆಯಿಂದ ಹೊರಬರಬಲ್ಲಿರಿ. ಏನೇ ಹೇಳಿ, ಏನೇ ಮಾಡಿ ನೀವು ತಪ್ಪಿಸಿಕೊಂಡು ಬಿಡ್ತೀರಾ ಅಂತಾರೆ. ಇದ್ಯಾಕೆ ಗೊತ್ತಾ? ನಿಮ್ಮ ವ್ಯಕ್ತಿತ್ವ ತುಂಬಾ ಚಾರ್ಮಿಂಗ್ ಆಗಿದೆ. ನಿಮ್ಮ ಮಾತುಗಳು ಅಷ್ಟು ಸಿಹಿಯಾಗಿರುತ್ತವೆ, ಅಷ್ಟು ಚೆನ್ನಾಗಿ ಮಾತಾಡ್ತೀರಾ. ಯಾರೇ ನಿಮ್ಮ ಜೊತೆ ಮಾತಾಡಿದ್ರೂ, ಅಯ್ಯೋ, ಈ ವ್ಯಕ್ತಿ ಹೇಳಿದ್ದು ಸರಿ ಅಂತ ಅನಿಸ್ಬಿಡುತ್ತೆ. ನಿಮ್ಮ ಫಸ್ಟ್ ಇಂಪ್ರೆಷನ್ ಯಾವಾಗ್ಲೂ ವಾವ್ ಅಂತ ಅನಿಸುವಂತಿರುತ್ತೆ. ಅಷ್ಟು ಅಂದವಾಗಿ ನಿಮ್ಮನ್ನು ನೀವು ಪ್ರೆಸೆಂಟ್ ಮಾಡ್ಕೊಳ್ತೀರಾ. ನಿಮ್ಮಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಗುಣ ಇದೆ. ನಿಮ್ಮ ಸ್ನೇಹಿತರಿಗಾಗಿ ನೀವು ನಿಲ್ಲುವವರು. ಅವರ ಬೆಂಬಲಕ್ಕೆ ನಿಂತು ಯಾವುದೇ ಅಡೆತಡೆಗಳಿದ್ದರೂ ಅವರ ಪರವಾಗಿ ನಿಲ್ತೀರಾ. ಇದು ನಿಜಕ್ಕೂ ಅದ್ಭುತ ಗುಣ. ಆದ್ರೆ ನಿಮ್ಮ ಸ್ನೇಹಿತರಲ್ಲದವರು ಅಥವಾ ಇಷ್ಟವಿಲ್ಲದವರ ವಿಷಯಕ್ಕೆ ಬಂದರೆ ಸಿಹಿಯಾಗಿ ಮಾತನಾಡಿ ಜಾಣ್ಮೆಯಿಂದ ಆ ಪರಿಸ್ಥಿತಿಯಿಂದ ಹೊರಬಂದ್ಬಿಡ್ತೀರಾ. ನಿಮ್ಮ ಸಾಮಾಜಿಕ ಕೌಶಲ್ಯಗಳು ಅದ್ಭುತ. ಯಾರೊಂದಿಗೂ ಸುಲಭವಾಗಿ ಸಂಪರ್ಕ ಸಾಧಿಸುವ, ಸಂಬಂಧಗಳನ್ನು ಬೆಸೆಯುವ ಕಲೆ ನಿಮಗೆ ಕರಗತ. ಯಾರೋ ಹೀಗಂದ್ರು, ನಾನು ಯಾರೊಂದಿಗಾದ್ರೂ ಚಹಾ ಕುಡಿದು ಅವರನ್ನು ಸ್ನೇಹಿತರನ್ನಾಗಿ ಮಾಡಬಲ್ಲೆ ಅಂತ. ಇದು ನಿಮ್ಮಂತಹ ಜನರಿಗೆ ಹೇಳಿದ್ದು. ನೀವು ಜೀವನದಲ್ಲಿ ತುಂಬಾ ಆಬ್ಜೆಕ್ಟಿವ್ ಆಗಿದ್ದೀರಾ. ನಿಮಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಸ್ಪಷ್ಟವಾದ ಯೋಜನೆ ಇರುತ್ತದೆ. ನೀವು ಒಂದು ಕ್ಷೇತ್ರಕ್ಕೆ ಕಾಲಿಟ್ಟರೆ ಅಲ್ಲಿ ಅತ್ಯುತ್ತಮವಾದದ್ದನ್ನು ಕೊಡಲು ಪ್ರಯತ್ನಿಸುತ್ತೀರಾ. ನಿಮ್ಮ ಯೋಜನೆಗಳು ತುಂಬಾ ಸ್ಪಷ್ಟವಾಗಿರುತ್ತವೆ. ಯಾರು ನಿಮಗೆ ಇಷ್ಟ ಆಗೋದಿಲ್ಲ ಗೊತ್ತಾ? ರೂಢಾಗಿರುವವರು, ಅಹಂಕಾರಿಯಾಗಿರುವವರು ಅಥವಾ ತುಂಬಾ ಜೋರಾಗಿ ಮಾತನಾಡುವವರು. ಇಂಥವರಿಂದ ನೀವು ದೂರ ಉಳಿಯಲು ಬಯಸ್ತೀರಾ. ಯಾಕಂದ್ರೆ ನಿಮಗೆ ಯಾವುದೇ ಲೌಡ್ ವಿಷಯ ಇಷ್ಟ ಆಗೋದಿಲ್ಲ. ಸಂಗೀತದ ವಿಷಯದಲ್ಲೂ ಅಷ್ಟೇ. ನಿಮಗೆ ರೊಮ್ಯಾಂಟಿಕ್, ಮಧುರ ಸಂಗೀತ ಇಷ್ಟ, ಹೊರತು ಜೋರು ಸಂಗೀತವಲ್ಲ.
ಅಲ್ವಾ? ನೀವಿನ್ನೂ ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಕಮೆಂಟ್ ಮಾಡಿ. ನಿಜ ಇದು ನಾನೇ ಅಂತ ಅನಿಸ್ತಿದ್ರೆ ಅದನ್ನು ಬರೆಯಿರಿ. ನಿಮ್ಮ ತುಲಾರಾಶಿ ಸ್ನೇಹಿತರಿಗೂ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ತಮ್ಮ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಸಹಾಯ ಮಾಡಿ. ನೀವು ಯಾವಾಗಲೂ ಪ್ರೀತಿಯಲ್ಲಿರುವವರು. ನೀವೊಬ್ಬರೇ ಸಿಂಗಲ್ ಆಗಿದ್ರೂ ಸಹ ನಿಮ್ಮ ಮನಸ್ಸಿನಲ್ಲಿ ಯಾರಾದ್ರೂ ಒಬ್ಬರ ಬಗ್ಗೆ ಪ್ರೀತಿಯ ಭಾವನೆ ಇದ್ದೇ ಇರುತ್ತದೆ. ನಿಮ್ಮ ಅಧಿಪತಿ ಗ್ರಹ ಶುಕ್ರ. ಶುಕ್ರ ಅಂದ್ರೆ ಪ್ರೀತಿ, ಸೌಂದರ್ಯ, ಸಮೃದ್ಧಿ, ಸಾಮರಸ್ಯ. ಹಾಗಾಗಿ ಪ್ರೀತಿ ನಿಮ್ಮ ಜೀವನದಲ್ಲಿ ನಂಬರ್ 1 ಆದ್ಯತೆ. ಕೆಲವೊಮ್ಮೆ ಏನಾಗಬಹುದು ಗೊತ್ತಾ? ನೀವು ಏಕಕಾಲದಲ್ಲಿ ಒಂದಕ್ಕಿಂತ ಹೆಚ್ಚು ಸಂಬಂಧಗಳಲ್ಲಿರಬಹುದು ಅಥವಾ ಒಂದಕ್ಕಿಂತ ಹೆಚ್ಚು ಜನರ ಮೇಲೆ ಪ್ರೀತಿ ಇರಬಹುದು. ಇದು ಕೇವಲ ಪ್ರೀತಿಯನ್ನು ಹುಡುಕುವ ನಿಮ್ಮ ಮನಸ್ಸಿನ ಒಂದು ಪ್ರವೃತ್ತಿ ಅಷ್ಟೇ. ಆಗ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಅರ್ಥವಾಗೋದಿಲ್ಲ. ಯಾಕಂದ್ರೆ ಎಲ್ಲದರಲ್ಲೂ ನೀವು ಸೌಂದರ್ಯವನ್ನು ಹುಡುಕ್ತೀರಾ. ನೀವು ಪ್ರತಿಯೊಂದು ವಸ್ತುವಿನಲ್ಲೂ ಸೌಂದರ್ಯವನ್ನು ಕಾಣುವವರು. ಒಂದು ಸರಳವಾದ ವಸ್ತುವನ್ನು ನೀವು ಅದ್ಭುತವಾಗಿ ಪ್ರೆಸೆಂಟ್ ಮಾಡಬಲ್ಲಿರಿ. ಅದಕ್ಕೆ ನಿಮ್ಮ ವೈಯಕ್ತಿಕ ಸ್ಪರ್ಶ ಕೊಟ್ಟು ಏಸ್ಥೆಟಿಕ್ ಆಗಿ ಕಾಣುವಂತೆ ಮಾಡ್ತೀರಾ. ಸರಳವಾದ ವಸ್ತುಗಳು ಕೂಡ ಸುಂದರವಾಗಿ ಕಾಣಿಸಬೇಕು ಅನ್ನೋದು ನಿಮ್ಮ ಆಸೆ. ಮತ್ತೆ ಸಂಗೀತದ ವಿಷಯ ನಾನು ಮೊದಲೇ ಹೇಳಿದ ಹಾಗೆ ಅದು ನಿಮ್ಮ ಜೀವನದ ಕೇಂದ್ರಬಿಂದು. ನೃತ್ಯ ಮಾಡಬೇಕಾಗಲಿ, ಕೆಲಸ ಮಾಡಬೇಕಾಗಲಿ, ನಿಮಗೆ ಸಂಗೀತ ಬೇಕೇ ಬೇಕು. ಆದ್ರೆ ಮಧುರ, ರೊಮ್ಯಾಂಟಿಕ್ ಸಂಗೀತ, ಸರಿತಾನೆ? ಈಗ ಬಂದಿದೆ ನಾನು ನಿಮ್ಮ ಬಗ್ಗೆ ಹೇಳಲು ಕಾದಿದ್ದ ಆ ಅಂತಿಮ ಪೋಲ್ ತೆರೆಯುವ ಸಮಯ. ಮೊದಲಿ ಸತ್ಯ. ನೀವು ತುಲಾರಾಶಿಯವರಾಗಿದ್ರೆ ಮತ್ತು ಈ ವಿಡಿಯೋವನ್ನು ನೋಡ್ತಿದ್ರೆ ನಿಮ್ಮಲ್ಲಿ ಒಬ್ಬರಿಗೆ ಮಾತ್ರ ಗೊತ್ತಿರುವಂತಹ ಒಂದು ದೊಡ್ಡ ನೋವು, ಒಂದು ದೊಡ್ಡ ಸಂಕಟವನ್ನು ನಿಮ್ಮೊಳಗೆ ಬಚ್ಚಿಟ್ಟುಕೊಂಡಿರುತ್ತೀರಾ. ಅದನ್ನು ಯಾರೊಂದಿಗೂ ಹಂಚಿಕೊಳ್ಳಲು ನಿಮಗೆ ಇಷ್ಟವಾಗುವುದಿಲ್ಲ. ನಿಮ್ಮ ಒಳಗೆ ಯಾವಾಗಲೂ ಒಂದು ರೀತಿಯ ಸ್ವಸಂದೇಹ ಅಂದ್ರೆ ಸೆಲ್ಫ್ ಡೌಟ್ ಇದ್ದೇ ಇರುತ್ತದೆ. ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಭಾವನೆಗಳನ್ನು ಮುಚ್ಚಿಡಲು ನೀವು ಇಷ್ಟಪಡುತ್ತೀರಾ. ನಿಮ್ಮ ನೋವನ್ನು ಯಾರೊಂದಿಗೂ ಹೇಳಿಕೊಳ್ಳುವುದಿಲ್ಲ. ಪ್ರೀತಿಯ ತುಲಾರಾಶಿಯವಳೆ, ನೀವು ಒಂಟಿಯಲ್ಲ. ಈ ನೋವನ್ನು ನಿಮ್ಮೊಳಗೆ ಇಟ್ಟುಕೊಳ್ಳಬೇಡಿ. ಸಣ್ಣದಾಗಿ, ನಿಧಾನವಾಗಿ ಅದನ್ನು ಹೊರಹಾಕಲು ಪ್ರಯತ್ನಿಸಿ. ಈ ಮಾತು ನಿಮಗೆ ಸತ್ಯ ಅನಿಸಿದ್ರೆ ಈ ವಿಡಿಯೋವನ್ನು ಸೇವ್ ಮಾಡಿಟ್ಟುಕೊಳ್ಳಿ. ಮತ್ತೆ ನೋಡಿದಾಗ ನಿಮಗೆ ಧೈರ್ಯ ಸಿಗಬಹುದು. ಎರಡನೇ ಸತ್ಯ. ತುಲಾರಾಶಿಯವರು ಯಾವುದೇ ಒಂದು ವಿಷಯದ ಬಗ್ಗೆ ಬೇಗನೆ ಆಸಕ್ತಿ ಕಳೆದುಕೊಳ್ಳುವವರು. ಒಂದು ಪರಿಸ್ಥಿತಿಯಿಂದ, ಒಂದು ಕೆಲಸದಿಂದ, ಒಂದು ವಿಷಯದಿಂದ ಬೇಗನೆ ಇಂಟ್ರೆಸ್ಟ್ ಕಳೆದುಕೊಂಡ್ಬಿಡ್ತೀರಾ. ನಿಮ್ಮ ಏಕಾಗ್ರತೆ ಹೆಚ್ಚು ಹೊತ್ತು ಇರುವುದಿಲ್ಲ. ನಿಮ್ಮ ಆಲೋಚನೆಗಳು ಒಂದು ಪ್ರಾಜೆಕ್ಟ್ನಿಂದ ಇನ್ನೊಂದು ಪ್ರಾಜೆಕ್ಟ್ಗೆ, ಒಂದು ಐಡಿಯಾದಿಂದ ಇನ್ನೊಂದು ಐಡಿಯಾಕ್ಕೆ, ಒಬ್ಬರಿಂದ ಇನ್ನೊಬ್ಬರಿಗೆ ಬೇಗನೆ ಬದಲಾಗುತ್ತಲೇ ಇರುತ್ತವೆ. ಮೂಲತಃ ನೀವು ಒಂದು ರೀತಿಯಲ್ಲಿ ಬಹಳ ಚಂಚಲವಾದ ಆತ್ಮ, ಅಂದ್ರೆ ರೆಸ್ಟ್ಲೆಸ್ ಸೋಲ್. ಇದು ನೀವು ಮಾಡಬೇಕಾದಂತಹ ಒಂದು ವಿಷಯ. ಈಗ ಬಂದಿದೆ ನಾನು ನಿಮ್ಮ ಬಗ್ಗೆ ಹೇಳಲು ಕಾದಿದ್ದ ಆ ಅಂತಿಮ ಪೋಲ್ ತೆರೆಯುವ ಸಮಯ. ನೀವು ಲೀಬ್ರಾ ರಾಶಿಯವರಾಗಿದ್ರೆ ನೀವು ಯಾವುದೇ ಕನ್ನಡಿ ದಾಟಿ ಹೋದಾಗ ಒಮ್ಮೆಲೆ ನಿಂತು ಅದರಲ್ಲಿ ನಿಮ್ಮನ್ನು ನೀವು ನೋಡಿ ನಿಮ್ಮ ತಲೆಗೂದಲನ್ನು ಸರಿಪಡಿಸಿಕೊಂಡು ನಾನು ಹೇಗಿದ್ದೇನೆ ಅಥವಾ ನಾನು ಹೇಗಿದ್ದೀನಿ ಅಂತ ಒಂದು ಕ್ಷಣ ನೋಡಿ ಆಮೇಲೆ ಮುಂದುವರಿತೀರಾ. ಸರಿತಾನೆ ಅಲ್ವಾ? ನೀವಿದನ್ನೇ ಮಾಡ್ತೀರಾ ಅಲ್ವಾ? ಇದು ನಿಮ್ಮ ಅಂತರಾತ್ಮವನ್ನು ಉತ್ತೇಜಿಸಿಕೊಳ್ಳುವ ಒಂದು ಪ್ರಕ್ರಿಯೆ. ಇದರಲ್ಲಿ ಯಾವುದೇ ತಪ್ಪಿಲ್ಲ. ಇದು ನಿಮ್ಮ ವ್ಯಕ್ತಿತ್ವದ ಒಂದು ಭಾಗ. ಈ ಸತ್ಯ ನಿಮಗೆ ಒಪ್ಪಿಗೆ ಆದರೆ ದಯವಿಟ್ಟು ಕಮೆಂಟ್ ನಡಿ ಕನ್ನಡಿ ಸತ್ಯ ಅಂತ ಬರೆಯಿರಿ. ಈಗ ನಿಮ್ಮ ಜೀವನ ಸಂಗಾತಿ ತುಲಾರಾಶಿಯವರಾಗಿದ್ರೆ ಅವರಿಗೆ ಒಂದು ಸಣ್ಣ ಸಲಹೆ. ನಿಮ್ಮ ಸಂಬಂಧದಲ್ಲಿ ಸಣ್ಣ ಅಂತರ ಮೂಡುತ್ತಿದೆ ಅಂತ ಅನಿಸಿದಾಗ ವಿಷಯಗಳನ್ನು ಸರಿಪಡಿಸಲು ಪ್ರಯತ್ನಿಸಿ. ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಿ. ಅವರಿಗೆ ಆಗಾಗ ನೀವು ತುಂಬಾ ಸುಂದರವಾಗಿದ್ದೀರಿ, ನೀವು ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಿ, ಈ ಡ್ರೆಸ್ ನಿಮಗೆ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ಯಾಕಂದ್ರೆ ಅವರು ಹೊರಗಿನಿಂದ ಪ್ರಶಂಸೆಯನ್ನು ಪಡೆಯಲು ಇಷ್ಟಪಡುತ್ತಾರೆ. ಇಂತಹ ಪ್ರಶಂಸೆಗಳು ಅವರನ್ನು ನಿಮ್ಮೊಂದಿಗೆ ಇನ್ನಷ್ಟು ಆಳವಾಗಿ ಸಂಪರ್ಕಿಸುತ್ತವೆ. ನಿಮ್ಮ ತುಲಾರಾಶಿ ಸಂಗಾತಿ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ಯಾವ ರೀತಿ ಪ್ರೀತಿ ಬೇಕು ಅಂತ ಅರ್ಥ ಮಾಡಿಸೋಕೆ ಸಹಾಯ ಮಾಡಿ. ಬನ್ನಿ ಈಗ ತುಲಾರಾಶಿಯ ಬಗ್ಗೆ ಕೆಲವು ಪ್ರಮುಖ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ನಿಮ್ಮ ಅಂಶ ಗಾಳಿ. ಗಾಳಿಯು ಇಲ್ಲಿಂದ ಅಲ್ಲಿಗೆ ಚಲಿಸುವಂತೆಯೇ ನೀವು ಚಂಚಲರಾಗಿರುತ್ತೀರಿ. ನಿಮ್ಮ ಆಡಳಿತ ಗ್ರಹ ಶುಕ್ರ. ಶುಕ್ರ ಅಂದ್ರೆ ಪ್ರೀತಿ, ಸೌಂದರ್ಯ, ಸಮೃದ್ಧಿ, ಸಾಮರಸ್ಯ. ಹಾಗಾಗಿ ಪ್ರೀತಿ ನಿಮ್ಮ ಜೀವನದಲ್ಲಿ ನಂಬರ್ 1 ಆದ್ಯತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇದರಿಂದ ನಮಗೆ ಮುಂದಿನ ವಿಡಿಯೋ ಮಾಡಲು ಉತ್ಸಾಹ ಸಿಗುತ್ತದೆ. ನಿಮ್ಮ ಅದೃಷ್ಟ ಬಣ್ಣಗಳು ನೀಲಿ ಮತ್ತು ಗುಲಾಬಿ. ನಿಮ್ಮ ಅದೃಷ್ಟ ರತ್ನ ವಜ್ರ. ನೀವು ಬಹಳ ಬುದ್ಧಿವಂತರು, ಚೆನ್ನಾಗಿ ಯೋಚಿಸುವವರು. ನಿಮಗೆ ಶುಭವಾಗಲಿ. ನಿಮ್ಮೆಲ್ಲರ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು. ನನಗೆ ಬೇರೆ ರಾಶಿಗಳ ಬಗ್ಗೆಯೂ ವಿಡಿಯೋ ಮಾಡುವಂತೆ ತುಂಬಾ ವಿನಂತಿಗಳು ಬರುತ್ತಿವೆ. ಪ್ರತಿ ವಾರವೂ ಒಂದೊಂದು ರಾಶಿ ವಿಡಿಯೋ ಮಾಡುತ್ತೇನೆ. ದಯವಿಟ್ಟು ಕಾಯಿರಿ. ಯಾಕಂದ್ರೆ ಕೇವಲ ಜ್ಯೋತಿಷ್ಯ ಮಾತ್ರವಲ್ಲ, ನಮ್ಮ ಆಧ್ಯಾತ್ಮಿಕ ಜಾಗೃತಿ ಮತ್ತು ಸ್ವಜಾಗೃತಿಯ ಬಗ್ಗೆಯೂ ನಾವು ಕೆಲಸ ಮಾಡಬೇಕು. ಜೀವನದಲ್ಲಿ ಸಮತೋಲನ ಅಂದ್ರೆ ಬ್ಯಾಲೆನ್ಸ್ ಬಹಳ ಮುಖ್ಯ. ತುಲಾರಾಶಿಯವರು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಸಮತೋಲನವನ್ನು ಕಾಯ್ದುಕೊಳ್ಳೋಣ. ನಿಮ್ಮೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ತುಂಬಾ ಪ್ರೀತಿ. ಜೈ ಶ್ರೀರಾಮ್.